ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಡೀಲಿಂಗ್ ವಿಚಾರ ಬಹಳ ಸದ್ದು ಮಾಡ್ತಾ ಇದೆ. ಬಟ್ ಇದರಲ್ಲಿ ಅನೇಕ ಮಿಸ್ಟ್ರಿಗಳು ಕೂಡ ಅಡಗಿರೋದ್ರ ಬಗ್ಗೆ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ನಿರೀಕ್ಷೆ ಮಾಡದಂತೆ ಹೇಳಲಾಗಿದೆ. ಸರ್ಕಾರಿ ವಕೀಲರು ಅದ್ಯಾವ ವಾದಕ್ಕೆ ದರ್ಶನನ ಕಸ್ಟಡಿಗೆ ಕೊಡೋದಕ್ಕೆ ಕೋರ್ಟ್ ಒಪ್ತು. ರಿಮಾಂಡ್ ಕಾಪಿಯಲ್ಲಿ ದರ್ಶನ್ ಕುಕೃತ್ಯದ ಬಗ್ಗೆ ಏನೆಲ್ಲ ಉಲ್ಲೇಖಿಸಿದ್ದಾರೆ ಅಂತ ನೋಡೋದಾದ್ರೆ, ದರ್ಶನ್ ಮನೆಯಲ್ಲಿ 37,40,000 ಹಣವನ್ನ ಜಪ್ತಿ ಮಾಡಲಾಗಿದೆ. ದರ್ಶನ್ ಮನೆಯನ್ನ ಇಂಚಿಂಚು ಕೂಡ ಪೊಲೀಸರು ಜಾಲಾಡಿದ್ರು. ಈ ಡೀಲಿಂಗ್ಗೆ ಸಂಬಂಧಪಟ್ಟಂತೆ ಏನಾದರೂ ಲೀಡ್ ಸಿಗುತ್ತಾ ಅಂತ ಹೇಳಿ ಸೊ ಅದನ್ನೆಲ್ಲ ಉಲ್ಲೇಖಿಸಿದ್ದಾರೆ. ತಪಾಸಣೆ ವೇಳೆ 37,40,000 ಹಾರ್ಡ್ ಕ್ಯಾಶ್ ಪತ್ತೆಯಾಗಿದೆ. ಕ್ಯಾಶ್ ಇಟ್ಕೊಳ್ಳೋದು ತಪ್ಪಲ್ಲ, ಬಟ್ ಇದನ್ನ ಯಾವ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಬಳಸೋದಕ್ಕೆ ಸಂಗ್ರಹ ಮಾಡಿದ್ರು ಅನ್ನೋದಕ್ಕೆ ಲೀಡ್ ಸಿಕ್ಕಿರುತ್ತೆ. ಆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಹಸಿರು ಬಣ್ಣದ ಬ್ಯಾಗ್ನಲ್ಲಿ ದರ್ಶನ್ ಹಾರ್ಡ್ ಕ್ಯಾಶ್ 37,40,000 ಇಟ್ಟಿದ್ದನ್ನ ಸೀಸ್ ಮಾಡಿದ್ರ ಬಗ್ಗೆ ಕೂಡ ಉಲ್ಲೇಖಿಸಲಾಗಿದೆ. ಮೈಸೂರಿನ ಹೋಟೆಲ್ನಲ್ಲಿದ್ದಾಗಲೇ ದರ್ಶನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ದರ್ಶನ್ ತಂಗಿದ್ದ ಹೋಟೆಲ್ ರೂಮ್ನಲ್ಲಿ 3 ಲಕ್ಷ ಪತ್ತೆ ಆಗಿದೆ. 3 ಲಕ್ಷ ಪತ್ನಿ ವಿಜಯಲಕ್ಷ್ಮಿಗೆ ಕೊಡೋದಕ್ಕೆ ದರ್ಶನ್ ಹೇಳಿದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಪುರಾವೆಯನ್ನ ಹುಡುಕಿದ್ದಾರೆ. ವಿಜಯಲಕ್ಷ್ಮಿಗೆ 3 ಲಕ್ಷವನ್ನ ದರ್ಶನ್ ಅಣತಿಯಂತೆ ಮೇಕಪ್ ಮ್ಯಾನ್ ಕೊಟ್ಟಿದ್ರಂತೆ. ವಿಜಯಲಕ್ಷ್ಮಿಗೆ ನೋಟಿಸ್ ಕೊಟ್ಟು ಇದೇ ಹಿನ್ನೆಲೆಯಲ್ಲಿ 5 ತಾಸು ವಿಚಾರಣೆಯನ್ನ ಕೂಡ ನಿನ್ನೆ ನಡೆಸಿದ್ರು. ಅದು ಈ 3 ಲಕ್ಷಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕೊಲೆ ಬಗ್ಗೆ ಮಾಹಿತಿ ಇತ್ತಾ, ಚರ್ಚೆ ಆಗಿತ್ತಾ, ಯಾಕೆ ಈ ಹಣ ಇತ್ತು ನಿಮ್ಮ ಹತ್ರ ಅಂತೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಿದ್ದಾರೆ. ಅದನ್ನೆಲ್ಲ ಕೋರ್ಟ್ ಗಮನಕ್ಕೆ ಇವತ್ತು ತಂದಿದ್ದಾರೆ. ದರ್ಶನ್ ತಲುಪಿಸಿದ್ದ ಹಣ ಪೊಲೀಸರಿಗೆ ವಿಜಯಲಕ್ಷ್ಮಿ ಕೊಟ್ಟಿದ್ದರ ಬಗ್ಗೆ ಕೂಡ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಉಲ್ಲೇಖಿಸಲಾಗಿದೆ.